ತಗೋ 45 ಐತೆ. ಕರೆಕ್ಟ್ ಆಗಿ ಬಡ್ಡಿ ಬಂದ್ಬಿಡ್ಬೇಕು. 24. ಹಾ, ಕೊಡೋ ದುಡ್ಡು ಕೊಡಕ್ಕೆ ಹೊಟ್ಟೆ ಉರಿತದ ನಿಮ್ಗೆ? ಕೊಡಿಲಿ, ಚೈನ್ ಕೊಡು. 3000 ರೂಪಾಯಿ ಕೊಟ್ಬಿಟ್ಟು ಚೈನ್ ಬಿಡ್ಸ್ಕೊಂಡೋಗು. ಅಣ್ಣ, ಏನು ಅಣ್ಣ? ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ. ನಾನಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಕಾಳಮಕ್ಕ ಇನ್ನೂ ಬಂದಿಲ್ಲ. ಕಾಳಮಕ್ಕ ಬಂದ್ರೆ ಅಷ್ಟೇ ನಿನ್ ಗತಿ. ಸಾಯಿಸ್ಬಿಡ್ತಾರಕ್ಕ. ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನೇ ನಂಬ್ಕೊಂಡಿದಾರಕ್ಕ. ಸ್ವಲ್ಪ ದಿನ ಟೈಮ್ ಕೊಡಕ್ಕ, ತಂದ್ಕೊಡ್ತೀವಕ್ಕ. ಈಗಲೇ ತಂದ್ಕೊಡಂತ ಹೊಡಿತಾವ್ರ ಕಣಕ್ಕ. ನನ್ನ ಹಾರ್ಟ್ ಪೇಷಂಟ್ ಅಕ್ಕ, ಹೊಡಿಬೇಡ ಅಂತ ಹೇಳಕ್ಕ. ನಾನು ಸ್ವಲ್ಪ ನನ್ ಮಕ್ಕಳ ದುಡ್ಡು ಈಸ್ಕೊಳ್ಳುವಾಗ ಒಂಥರ ನಾಟಕ ಹಾಕ್ತೀರಾ, ಈಗ ಇನ್ನೊಂಥರ ನಾಟಕ ಹಾಕ್ತೀರಾ? ಈ ನನ್ ಮಕ್ಕಳೆಲ್ಲ ಕಟ್ಟಾಕು. ಅನ್ನ ನೀರು ಕೊಡ್ಬೇಡಿ. ಇವ್ರ ಮನೆಯವ್ರಿಗೆಲ್ಲ ಸುದ್ದಿ ಮುಟ್ಸಿ ದುಡ್ಡು ತಂದ್ಕೊಟ್ಟು ಇವ್ರನ್ನೆಲ್ಲ ಬಿಡಿಸ್ಕೊಂಡು ಹೋಗಿ ಸಾಯಂಕಾಲದವರೆಗೂ ನೋಡಿ. ಆಮೇಲೆ ಖಾರದ ಪುಡಿ ಖಾಟಾಕಿ. ಮಾಮ ಅಕ್ಕ, ನನ್ ಮಗಳು ಮಾಯಾ. ಅಕ್ಕ, ಒಂದು ಇಂಪಾರ್ಟೆಂಟ್ ವಸೂಲಿದೆ, ನ್ಯಾಯ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಗಣಪತಿ ಗಮ್ಮವಾಮಯಂ ಕವಿಂ ಕವೀಜಾಮಪವಸ್ತವಸ್ತಮಂ ಜೇತರಾಜಂ ಬ್ರಹ್ಮಣಾಮನಸಾನುಸ್ತನ್ಮನ್ನೋಟವಸ್ತೀರಸಾದನಂ ಮಹಾಗಣಾಧಿಪತಯೇ ನಮಃ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಟ್ಟಿಮೇಳ ಗಟ್ಟಿಮೇಳ. ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನ. ನಮಸ್ಕಾರ. ಅದು ಅರ್ಜೆಂಟ್ ಆಗಿ ತಂಗಿ ಮದುವೆ ಫಿಕ್ಸ್ ಆಗ್ಬಿಟ್ರು. ಅದಕ್ಕೆ ಬಂದು ನಿಮ್ಮನ್ನ ಕರೆಯೋದಕ್ಕಾಗ್ಲಿಲ್ಲ. ಮದುವೆಗೆ ನೀವು ಬಂದಿದ್ದಕ್ಕೆ ನಮಗ್ ತುಂಬಾ ಸಂತೋಷ. ಪುರೋಹಿತ್ರ, ನೀವು ಮುಂದುವರಿಸಿ. ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನ. ಏಯ್ ಲೋಫರ್, ನನ್ನ ಮಗಳೇ, 1 ವರ್ಷದಿಂದ ಬಡ್ಡಿ ದುಡ್ಡು ಕಟ್ಟೆ ಕದ್ದೋಡಾಗ್ತಿದ್ಯಾ? ಮೊದ್ಲು ನನ್ ದುಡ್ಡು ಸೆಟ್ಲ್ ಮಾಡು, ಆಮೇಲೆ ಬೇಕಾದ್ರೆ ಮದ್ವೆ ಮಾಡುವಂತೆ. ಅಕ್ಕ, ದಯವಿಟ್ಟು ಮದುವೆ ನಿಲ್ಸೋ ಕಾರಣ ಆಗ್ಬೇಡಿ ಪ್ಲೀಸ್ ಅಕ್ಕ. ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯೇನೆ ಇಡಿಯಟ್. ವಕ್ರವಾಗಿ ಒಳ್ಳೆ ಕಾರ್ಟೂನ್ ಥರ ಇದೆಯಾ? ಒಂದು ಕಾಲು ಬೇರೆ ಔಟ್ ಕಾಡ್ರು. ಇದೊಂದು ಕೇಡು. ನೀನೇತಿ ಚಿನ್ನದ ಸ್ಪೂನ್ ನ ಬಾಯ್ಲಿಟ್ಕೊಂಡು ಬೆಳೆದಿರೋ ನಾಳೆಲ್ಲಿ ನೋಡಲಿ, ನೋಡಲಿ ಈ ಸ್ಟ್ರಕ್ಚರ್ನ ಸರಿಯಾಗಿ ನೋಡೆ, ಕಣ್ಬಿಟ್ಟು ನೋಡೆ. ಸೌಂದರ್ಯ ಅಂದ್ರೆ ಮಾಯ, ಮಾಯ ಅಂದ್ರೆ ಸೌಂದರ್ಯ. ನೋಡೆ ನೋಡಲ್ಲ. ತಿರ್ಪೆ, ಈ ಅಡ್ಡಕಸುವೆ ಮದ್ವೆಗೆ ನಾನು ಅಕ್ಷತೆ ಹಾಕೋಕ್ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಅಲ್ಲ, ಈ ಮದ್ವೆ, ಫಸ್ಟ್ ನೈಟು, ಹನಿಮೂನು, ಈ ಶೋಕಿಗಳೆಲ್ಲ ನಿಮಗ ಲೋ ಕ್ಲಾಸ್ ಜನಕ್ಕೆ ಬೇಕಾ ಬೇಕಾ ಅಂತ? ದಯವಿಟ್ಟು ಹೋಗ್ಬೇಡಿ ಸರ್. ನೀವು ಹೋಗ್ಬಿಟ್ರೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಬದುಕೋದಕ್ಕಾಗೋದಿಲ್ಲ ಸರ್. ನನ್ನ ಜೀವನದಲ್ಲಿ ನಾನು ಇನ್ನೊಂದು ತಂಗಿ ಮದುವೆ ಬಗ್ಗೆ ನಾವು ಯೋಚನೆ ಮಾಡಕ್ಕಾಗಲ್ಲ. ಪ್ಲೀಸ್ ಹೋಗ್ಬೇಡಿ ಸರ್. ಮುಹೂರ್ತದಕ್ಕೆ ಸಾಲಗಾರರು ಬಂದು ತಾಳಿ ಕಿತ್ಕೋತಾರೆ ಅಂದ್ರೆ ಇದಕ್ಕಿಂತ ಇನ್ನೊಂದು ಅಪ್ಶಕ್ನ ಬೇಕಾ? ನೋಡು,
ಈ ಮದ್ವೆ ಆ ದೇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಮ್ಮ ಪಾಡು ನಮ್ಮನ್ನು ಬಿಟ್ಬಿಡು. ಏಯ್, ನಡಿ ಹೋಗೋಣ. ಏಯ್, ಸಾಕ್ಬಿಡಿ. ನಮ್ ತಂಗಿ ಬಾಳ ಹಾಳ್ ಮಾಡ್ಬೇಡಿ ಸರ್. ದಯವಿಟ್ಟು ಹೋಗ್ಬೇಡಿ ಸರ್. ನಿಮ್ಮನ್ನ ಬೇಡ್ಕೊಳ್ತೀನಮ್ಮ. ಬ್ರೋಕರ್ ಮಾಡ್ತೀನಿ ಅವನಿಗೆ. ಇನ್ನು 1 ವಾರ ಟೈಮ್. ಲೆಕ್ಕ ಚುಪ್ತ ಆಗ್ಲಿಲ್ಲ ಅಂದ್ರೆ ಈಗ ಮರ್ಯಾದೆ ತೆಗ್ದಿದ್ದೀನಿ, ಆಮೇಲೆ ಬಂದು ಜೀವ ತೆಗೆದು ಬಿಡ್ತೀನಿ. ನಾಗಲಕ್ಷ್ಮಿ ಬಾಗಿಲು ತೆಗಿಯಮ್ಮ. ಅಮ್ಮ ನಾಗಲಕ್ಷ್ಮಿ ಬಾಗಿಲು ತೆಗಿಯಮ್ಮ. ನಾಗಲಕ್ಷ್ಮಿ ನಾಗಲಕ್ಷ್ಮಿ ಅಯ್ಯೋ, ನಾಗಲಕ್ಷ್ಮಿ ನೇಣು ಹಾಕ್ಕೊಂಡ್ಬಿಟ್ಟಿದ್ದಾಳೆ. ನಾಗು ನಾಗಲಕ್ಷ್ಮಿ. ಬನ್ನಿ ಸರ್, ಬನ್ನಿ ಸರ್, ಇದೇ ಅವಳ ಮನೆ. ಬನ್ನಿ ಸರ್. ಏ ಮನೆ ಹೇಳಿ, ಎಲ್ಲಿದ್ದೀಯ? ಬಾರೆ, ಈಗ ಬಾರೆ. ಏನ್ ಸರ್ ಇದು? ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸೆಲ್ಯೂಟ್ ಹೊಡಿತಾ ಇದ್ದೀರಾ? ಅಲ್ಲಯ್ಯ, ರಾಕ್ಷಸಿ ಅಂತ ಹೇಳಿ ಈ ದೇವತನ ತೋರ್ಸೋದು? ನಮ್ಮಂತವ್ರಿಗೆಲ್ಲ ಅನ್ನ ಹಾಕಿ ಪುಣ್ಯ ಕಟ್ಕೊಳ್ತಾ ಇರೋ ಇವ್ರನ್ನ ಯಾವ ಕೈಯಿಂದ ಅರೆಸ್ಟ್ ಮಾಡಿ? ನೋಡಿದ್ರ ಮೇಡಮ್, ಇವನು ನಿಮ್ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನಲ್ಲ, ಇವನ್ಗೆ ಎಷ್ಟು ದುರಾಂಕಾರ ಇರಬೇಕು. ಚಂಡಾಲ್ ನನ್ನ ಮಗನೇ. ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಅದರೊಳಗಡೆ ಇಂಥ ಕಚಡ ಮನಸ್ಸು ಇಟ್ಕೊಂಡಿದ್ಯಲ್ಲ, ನೀನು ಮನುಷ್ಯನ? ನಾಯಿ ನನ್ನ ಮಗನೇ. ಕೈ ಮಾಡ್ತೀಯಾ? ಬೇಕಾರಿ ತಿರುಪೆ ಎತ್ಕೊಂಡು ತಿನ್ನೋ ನಿನಗೆ ನನ್ನನ್ನು ಎದುರು ಹಾಕೊಳ್ಳೋಷ್ಟು ಪೊಗರ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡಿಗ. ನಿನ್ ಪಾಪದ ಕೂಡ ತುಂಬಿದ ಕಣೆ. ತಗ, ಇದು ನನ್ ಶಾಪ. ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೀನ್ ಹಾಳಾಗೋಗು. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ನಮ್ಮಂತ ಬಡವ್ರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಿಮ್ಮಂತವ್ರ ಕಣ್ಣಲ್ಲಿ ರಕ್ತ ಕಣ್ಣೀರು ಸುರಿಸ್ತಾರೆ. ಬಡವ್ರ ಹೊಟ್ಟೆ ಮೇಲೆ ಬಲ್ಲಿದ ಹೊಡೆದ್ರೆ ಆ ಬಲ್ಲಿನ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಭಗವಂತ ಬರ್ತಾನೆ. ಭಗವಂತ ಬಂದೇ ಬರ್ತಾನೆ. ಸರ್, ಆ ಕಾಳಮ್ಮನ ಮಗಳು ಮಾಯಾ ನಮ್ಮ ಮನೆಗೆ ಬಂದು ನಮ್ಮ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಸರ್. ಅವ್ರು ಯಾಕೆ ನಿನ್ ಮಗುನ ಎತ್ಕೊಂಡು ಹೋಗ್ತಾರೆ? ನೀನೇನಾದ್ರೂ ಅವ್ರಿಗೆ ದುಡ್ಡು ಇಟ್ಕೊಡ್ಬೇಕಾ? ಹೌದು ಸರ್. ನೀನೇ ಟ್ಯಾಪೆ ನನ್ ಮಗ, ಇನ್ನೊಬ್ಬರ ಮೇಲೆ ದೂರ್ ಕೊಡಕ್ ಬಂದಿದ್ಯಾ? ಹೊರಗಡೆ ಕೂತ್ಕೊಳ್ಳೋ, ಆಮೇಲೆ ವಿಚಾರಿಸ್ತೀನಿ. ಹಲೋ ಮೇಡಮ್, ಇಲ್ಲೊಬ್ಬ ಬಡವ ಅವ್ರ ಮಗುನ ನೀವು ಕಿಡ್ನಾಪ್ ಮಾಡಿದ್ದೀರ ಅಂತ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನೆ. ಹೌದಾ? ಆ ನನ್ನ ಮಗನ ಅಲ್ಲೇ ಇಟ್ಕೊಂಡಿರಿ, ನಾನೀಗ್ಲೇ ಬರ್ತೀನಿ. ನಮಸ್ಕಾರ ಮೇಡಮ್, ಕೂತ್ಕೊಳ್ಳಿ. 403 ಕರಿ ಅವ್ರನ್ನ. ಓಕೆ ಸರ್. ಮೇಡಮ್, ಇವ್ರೆ. ಎಲ್ಲ ನಿನ್ ಗಂಡ? ಇವನೇ ನನ್ ಗಂಡ. ಮಾಮ, ಇವನ್ ಎಷ್ಟು ಕೊಡ್ಬೇಕು? 54,000. ಈಗೇನಂತ ಇನ್ಸ್ಪೆಕ್ಟ್ರೆ? ಅದೇ ಮೇಡಮ್, ಇವ್ರ ಮಗುನ ನೀವೇ ಕಿಡ್ನಾಪ್ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಅದಕ್ ಮೊದ್ಲು ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಡಿ. ಹೇಳಿ ಮೇಡಮ್.
ನಾನ್ ಸಾಲ ವಸೂಲಿ ಮಾಡಕ್ ಹೋದಾಗ ನನ್ನೇ ರೇಪ್ ಮಾಡಕ್ ಪ್ರಯತ್ನ ಪಟ್ಟ. ಮೇಡಮ್ ಯು ಡೋಂಟ್ ವರಿ, ನಾನಿದ್ದೀನಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಈಗ ಅನ್ಭವ್ಸು. ಮಾಯಮ್ಮನ ಮೇಲೆ ಕಂಪ್ಲೇಂಟ್ ಯಾವನೋ ಪುಡಾರಿ ದುಡ್ಡು ಹೌದು ಗುರು. ಗ್ಯಾಸ್ ಸಿಲಿಂಡರ್ ಹಾಕಿ ಅಂತ ಕಷ್ಟ ನಮಗೆ ಬನ್ನಿ ಹೋಗೋಣ. ಮನುಷ್ಯ ರಾಕ್ಷಸರ ನೀನು ತಲೆ ಕೂಡ ಹೊಡಿತಾ ಇದೆಯಲ್ಲ, ನೀನೇವನ ಕೇಳೋದಕ್ಕೆ? ನಾನು ಯಾವನಾಗಿರ್ಬೋದಯ್ಯ? ಅವ್ನು ಏನ್ ಹೊಡಿತಾ ಇದ್ದಾನೆ? ಬಡವ ನಿಮ್ ಮೇಲೆ ಕಂಪ್ಲೇಂಟ್ ಕೂಡ ಬಂದಿದ್ದಲ್ಲ, ಅವನ್ ಸತ್ತೋಗ್ಬಿಟ್ಟಿದ್ದಾನೆ. ಮೊದ್ಲು ಆ ಮಗುನ್ ತಂದು ಒಪ್ಪಿಸ್ಬಿಡಿ, ಇಲ್ಲಾಂದ್ರೆ ಕೇಸೆ ಬೇರೆ ರೂಟ್ ಹೋಗ್ಬಿಡುತ್ತೆ. ಓಕೆ. ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ದಯವಿಟ್ಟು ಕೂಗೋದ್ ನಿಲ್ಸಿ ಪ್ಲೀಸ್. ನಿಮ್ಮಲ್ಲಿ ಮುಖ್ಯವಾದವರು ಯಾರು? ಒಳಗ್ ಬನ್ನಿ ಮಾತಾಡೋಣ. ಸರ್, ಇಲ್ಲಿ ಲಾಕಪ್ ಡೆತ್ ಆಗಿ ಸತ್ತಿರೋದು ಒಬ್ಬ ಆಟೋ ಡ್ರೈವರ್. ಇಲ್ಲಿ ಸೇರೋ ನಾವೆಲ್ಲರೂ ಆಟೋ ಡ್ರೈವರ್ಸೇ. ಇಲ್ಲೆಲ್ಲರೂ ಮುಖ್ಯವಾದವ್ರೆ. ನ್ಯಾಯ ತೀರ್ಮಾನ ಮಾಡೋದಕ್ಕೆ ಒಳಗೆ ಹೊರಗೆ ಬೇಕಾಗಿಲ್ಲ ಸರ್. ನೀವೇನ್ ತೀರ್ಮಾನ ಮಾಡ್ತೀರೋ ಇಲ್ಲೆಲ್ಲರೂ ಮುಂದಿನ ತೀರ್ಮಾನ ಮಾಡಿ. ತಪ್ಪು ಮಾಡ್ರೆ ಇವನ್ಗೆ ಏನ್ ಪನಿಷ್ಮೆಂಟ್ ಕೊಡ್ತೀರಾ? ಗಂಡನ್ ಕಳ್ಕೊಂಡು ವಿಧವೆ ಆಗಿರೋ ಈ ಹೆಂಗಸಿಗೆ ಏನ್ ಪರಿಹಾರ ಕೊಡ್ತೀರಾ ಅಂತ ಎಲ್ಲರೂ ಮುಂದೆ ಈಗಲೇ ಹೇಳ್ಬೇಕು ಸರ್. ಸರ್ ಅದು ಶಟ್ ಅಪ್. ನಿನ್ ರೆಕಾರ್ಡ್ಸ್ ಎಲ್ಲ ರೆಫರ್ ಮಾಡಿ ಬಂದಿದ್ದೀನಿ. ಈ ಕ್ಷಣನೇ ನಿನ್ನನ್ನ ಸಸ್ಪೆಂಡ್ ಮಾಡಿದ್ದೀನಿ. ಸರ್ ನೋಡಿ, ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಆಗೇ ಆಗತ್ತೆ. ಈಗ ಈ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಈಕೆಗೆ ಸರ್ಕಾರದಿಂದ ಆದಷ್ಟು ಬೇಗ ಪರಿಹಾರ ಸಿಗೋ ಹಾಗೆ ನಾನ್ ವ್ಯವಸ್ಥೆ ಮಾಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮುಂದೆ ನಡಿಬೇಕಾದ ಕಾರ್ಯಕ್ಕೆ ಪದ್ಮಕ್ಕೆ ಸಹಾಯ ಮಾಡಕ್ಕೆ ಯಾರು ಇಲ್ಲ. ನಾವುಗಳೇ ಸಹಾಯ ಮಾಡಬೇಕು. ನಮ್ಮೆಲ್ಲರೂ ಒಂದಿನ ಸಂಪಾದನೆ ಅವ್ರಿಗೆ ಕೊಡಬೇಕು. ಏನಂತೀರಾ? ನಾನು ಕಾಕಿ ಬಟ್ಟೆ ಹಾಕಿರೋದ್ರಿಂದ ನಿನ್ನ ಕಾಕಿ ಬಟ್ಟೆಗೆ ಮರ್ಯಾದೆ ಕೊಟ್ಟು ಇಷ್ಟೊತ್ತವರೆಗೂ ಸುಮ್ಮನೆ ಇದ್ದೆ. ನನಗೇನು ಮಾಡ್ಬೇಡ. ಇದ್ರಾಗ ನಂದೇನು ತಪ್ಪಿಲ್ಲ. ಎಲ್ಲ ಮಾಯಾ ಮೇಡಮ್ ಹೇಳ್ದಂಗೆ ಕೇಳಿದೆ. ಎಲ್ಲ ಕಾರಣ ಅವರೇ. ಒಬ್ಬ ಪಾಪದ ಆಟೋ ಡ್ರೈವರ್ನ ಸಾಯಿಸಿ, ಒಂದ್ ಹೆಣ್ಣನ್ನ ವಿಧವೆ ಮಾಡಿ, ಒಂದು ಮಗುನ ಅನಾಥನ ಮಾಡಿ ಪೋಸ್ಟ್ ಪೋಸ್ಟ್ ಕೂತಿದ್ಯಾ? ನಿಂತು ಮನಸ್ಸಲ್ಲ ಕಣೆ, ತುಕ್ಕಿಡಿದ ಕಬ್ಬಣ. ಆ ವೇಸ್ಟ್ ಬಾಡಿ ಡೆಡ್ ಬಾಡಿ ಆಗಿದ್ದಕ್ಕೆ ಕಾರಣ ನಾನಲ್ಲ ಕಣೋ, ನೀನು. ನಾನ್ ಟಾರ್ಗೆಟ್ ಇಟ್ಟಿದ್ದು ನಿನಗೆ. ಯಾರೋ ಅಬ್ಬೆ ಪಾರಿ ಟಿಕೆಟ್ ತಗೊಂಡು ನಿನ್ನನ್ನು ಬರ್ತಿಸ್ಬಿಟ್ಟ. ನಾನಾಗ್ಲೇ ಸ್ಕೆಚ್ ಹಾಕಿದ್ದೀನೋ ನಿನ್ನ ಹೇಗ್ ಬರ್ಬಾದ್ ಮಾಡಿ ಸಿಕ್ಕಾಕಿಸ್ತೀನಿ ಅಂತ ನೋಡ್ತಾ ಇರು. ಸಿಕ್ಕಾಕೊಡ್ರ ನಾನಲ್ಲ, ನೀನು. ರೇಪ್ ಅಟೆಂಪ್ಟ್ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಒಬ್ಬನ್ ಸಾವು ಕಾರಣ ಅದೆಲ್ಲ ನೀನು. ನಿಜವಾದ ರೇಪ್ ಅನ್ನೋದು ಹೇಗಿರುತ್ತೆ ಅಂತ ಈಗ ನಾನ್ ನಿನಗೆ ತೋರಿಸ್ತೀನಿ ಕಣೆ, ನಾನ್ ತೋರಿಸ್ತೀನಿ. ಬಿಡು.
ಗೊತ್ತಾಗ್ತಿಲ್ವೇ ಗಂಡು ಗಂಡು ಏನು ವ್ಯತ್ಯಾಸ ಅಂತ? ಚಿಟ್ಕೆ ಹೊಡೆದ್ರೆ ನಿನ್ ಲೈಫ್ನೇ ಸರ್ವನಾಶ ಮಾಡಾಕ್ಬಿಡ್ತೀನಿ. ಆದ್ರೆ ನಿನ್ ಈ ಕಚರ ದೇಹ ಮುಟ್ಟಿ ನಾನ್ ಕಚರ ಹಾಕಿ ಇಷ್ಟ ಇಲ್ಲ. ನೀನ್ ರೇಪ್ ಮಾಡಕ್ಕೂ ಲಾಯಕ್ಕಿಲ್ದಿರೋಂತ ರಾಕ್ಷಸಿ ನೀನು. ಇದೇ ಕೊನೆ. ಇನ್ನೊಂದ್ ಸತಿ ಯಾವ್ದಾರ ಬಡಬಗರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದೀಯೋ ಬ್ಯಾಂಡಿಟ್ ಕ್ವೀನ್ ತರ ರೋಡ್ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಅಕ್ಕೋ, ಈ ಹೊಟ್ಟೆ ನರಸಿಂಹಯ್ಯನು 73,000 ಔಟ್ಸ್ಟ್ಯಾಂಡಿಂಗು. ಕೇಳಿದ್ರೆ ಪಟಾಕಿ ಅಂಗಡಿ ಇಕ್ಕಿದೆ ಸ್ವಾಮಿ, ಲಾಸ್ ಆಗ್ಬಿಡ್ತು ಅಂತವನೆ. ನನ್ ಮಗನ್ ಮನೆ ಮೇಲೆ ಬಾಂಬ್ ಹಾಕ್ಬಿಡು, ಸುಟ್ಟೋಗ್ಲಿ ಅವನುವೆ. ಬೇಕ್ರಿ ರುದ್ರೇಶ್ನು 54,000 ಬರ್ಬೇಕು. ಎಂಟ್ರು ಮಕ್ಕಳ ತೋರ್ಸ್ಬಿಟ್ಟು ಗುಳುಗಳು ಹೇಳ್ಕೊತಾನೆ. ರೋಪ್ಗಳು ಹಾಕಿದ್ರೆ ಎಲ್ರು ವಿಸ ಕೊಡು ಸೊತೈತೀವಿ ಅಂತಾನೆ. ಅವನು ಮಕ್ಕಳು ವಿಷ ಕುಡಿಲಿ, ಏನ್ರು ನೇಳ್ಕೊಂಬನ್ನಿ. ಹೊಸ ವ್ಯಾಪಾರ. ದೇವೈನು ಎಷ್ಟು ಮಂಟು 1,70,000. ನನ್ನ ಮಗ ಕೇಳಕ್ರೆ ಬರೀ ಕಷ್ಟಗಳು ಹೇಳ್ಕೊತಾನ. ಅಯ್ಯೋ ಅಯ್ಯೋ ಅಯ್ಯೋ, ಅವನ್ ಬಾಯಿಗೆ ನನ್ ಯಾವನವನು? ಶೇಖರನ್ ಕಡೆ ನಕೋ ಏನ್ ಮಾಡ್ಕವನೆ? ಆಟೋ ಪತ್ರ ಮಡಿಗೆ ಕೇಳಿದ ಕಡೆಗೆಲ್ಲ ಸೈನ್ ಹಾಕವನೆ. ಮೊದ್ಲು ಆಟೋ ಸೀಜ್ ಮಾಡ್ರಿ. ಆಯ್ತಕ್ಕ. ಆಟೋ ನಂಬರ್ K02A 7777. ಆ ಆಟೋ ನಂಬರ್ ಇನ್ನೊಂದ್ಸಲ ಹೇಳು. K02A 7777. ಬನ್ನಿ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ. ಬಾಳೆಲ್ಲ ತಂದ್ಕೊಡೋನ್ ಬರ್ಲೇ ಇಲ್ಲ ನೋಡಪ್ಪ ಅವನು. 9 ಗಂಟೆಗೆ ತಂದ್ಕೊಡ್ತೀನಿ ಅನ್ನಲ್ಲಪ್ಪ. ಸ್ವಲ್ಪ ಫೋನ್ ಗೀನ್ ಮಾಡಿ ಹೊತ್ತಾಗೋಯ್ತು. ಫೋನ್ ಯಾಕೆ, ನಾನೇ ಊಟ ತಂದ್ಬಿಡ್ತೀನಿ. ನೀವೇ ಇರಿ. ನಿಧಾನ ಕೂತ್ಕೊಳ್ಳಿ. ಏನ್ರಿ ಇದು? ಯಾರು ಇವ್ರೆಲ್ಲ? ಏನ್ ಡ್ರಾಮಾ ವಂಶನಮ್ಮ ನಿಮ್ದು? ನೋಡ್ರಪ್ಪ, ಈ ಮುನ್ ಗಣ್ಣು ಮಗಳು ಮದುವೆಗೆ ಅಂತ ಕಾಳ ಮುಂತಾವ್ ಸಾಲ ತಂದು ಮಗಳು ಬಸ್ಸಾಗಿ ಸೀಮಂತ ಮಾಡ್ತಾವನೆ. ನಮ್ಗೆ ಚಮಕಾಯ್ತಾವನೆ. ಎಲ್ಲೇ ನಿನ್ ಮಗ? ಅವನು ಹೊರಗಡೆ ಹೋಗಿದ್ದಾನೆ. ಮುಚ್ಚೆ ಬಾಯ್. ಹುಡುಕದೇನೋ? ಹುಡುಕ್ತೆ ಕಣಕ, ಎಲ್ಲೂ ಇಲ್ಲ. ಲೋಫರ್ ತಲೆ ಮರೆಸ್ಕೊಂಡಿದ್ದಾನೆ. ನಿಂತ್ಕೊಳ್ಳೆ. ನೀನು ಒಂದು ಹೆಣ್ಣ. ಅವ್ರು ಎಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳೆ. ಅಜ್ಜಿ, 1 ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತ ಗೊತ್ತೇನೆ ನಿಂಗೆ? ತುಳಿದು ಸಾಯಿಸ್ಬಿಡ್ತೀನಿ. ನೆಂಟ್ರ ಮುಂದೆ ನಮ್ಮ ಮನೆ ನಿನ್ನ ಮಗ ಪಂಟ್ರ ಆದಂಗ ಆಡ್ತಾನೆ. ನೀನ್ ನೋಡಿದ್ರೆ ನೆಂಟ್ರಿಗೆ ಹೆದರ್ತೀಯ. ನಿನ್ನ ಮಗ ಶಂಕರಂಗೆ ಗಂಡಸ್ತನ ಬಂದಿದ್ರೆ ನನ್ನ ಸಾಲನ ಬಿಸಾಕಿ ಇವ್ನ ಕರ್ಕೊಂಡು ಹೋಗು ಅಂತ ಹೇಳು.
ನಿನ್ನೆ ದೊಡ್ಡ ಕಿಲಾಡಿ ತರ ಬೇಜಾನ್ ಎಗರಾಡ್ದಂತೆ ಈಗ ನೀನ್ ಹೇಳಿದ ಜಾಗಕ್ಕೆ ನಾನು ಬಂದಿದ್ದೀನಿ. ಬಿಸಾಕೋ ದುಡ್ಡ. ಲೇ ಸೀಗಡಿ, ಫಸ್ಟ್ ಪೇಪರ್ಸ್ ಬಿಸಾಕೆ. ಮಾಮಾ, ನೀನ್ ಇಷ್ಟೊತ್ತಿಗೆ ಊರ್ ಬಿಟ್ಟು ಹೋಗಿರ್ತೀಯ ಅನ್ಕೊಂಡಿದ್ದೆ. ಊರು ಬಿಟ್ಟು ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯೇನೋ? ಕರೆಕ್ಟ್ ಆಗಿದೆ ಗುರು. ಎಣಸ್ಕೊಳೆ ಶೂರ್ಪಣಕಿ. ಅಸಲು 1 ಲಕ್ಷ, ಬಡ್ಡಿ 40,000, ಚಕ್ರ ಬಡ್ಡಿ 16, ಸುಸ್ತಿ ಬಡ್ಡಿ 14, ನಿನ್ನ ಓಡಾಡಿಸಿದ್ದಕ್ಕೆ ಮೀಟರ್ ಬಡ್ಡಿ 7,500. ನಿನ್ನ ಯೋಗ್ಯತೆ ಒಟ್ಟು 1,77,500 ರೂಪಾಯಿ. ಏನ್ ಕೋಚನೆ ನೋಡ್ತಿದ್ದೀರಾ? ಕತ್ತು ಸಾಕು ಅವನ್ನ, ಎತ್ತನೆ ಮಕ್ಕಳ. ಲೇ ಚಂಗ್ಲು, ನಿನ್ನ ಅಡ್ಡಕ್ ನುಗ್ಗಿ ನಿನ್ನ ಬೆದರು ಬೊಂಬೆಗಳ ಬಾಡಿಲಿರೋ ಪಾರ್ಟ್ಸ್ ನ ಸ್ಕ್ರಾಪ್ ಮಾಡ್ದವ್ ನಾನು. ಈಗ ನೀನ್ ನುಗ್ಗಿರೋದು ನನ್ನ ಅಡ್ಡಕ್ಕೆ. ಮರ್ಯಾದೆಗಿದ್ರೆ ಇವ್ರ ಬಾಡಿಗಳು ನಿನ್ ಜೊತೆ ಹೋಗ್ತವೆ, ಇಲ್ಲ ಅಂದ್ರೆ ಡೆಡ್ ಬಾಡಿಗಳು ಹೋಗ್ತವೆ. ನೀನ್ ಕೆಣಕಿರೋದು ಯಾರನ್ನ ಗೊತ್ತೇನೆ? ನಾನು. ನಾನು. ನನ್ನ ಹಳೆ ಇಮೇಜ್ ಗೊತ್ತೇನೆ ನಿನಗೆ? ನನ್ನ ಫ್ಲಾಶ್ ಬ್ಯಾಕ್ ಗೊತ್ತೇನೆ ನಿನಗೆ? ನನ್ನ ಹಿಸ್ಟ್ರಿ ಗೊತ್ತಾ ನಿನಗೆ? ನಿನ್ನಂತ ಕಚಡ ಕಂತ್ರಿ ಕಚ್ಚಿ ಬೀದಿ ನಾಯಿಗಳ ಮರ್ಯಾದೆನ ಇದೇ ನಾಲ್ಗೆಲಿ ರೋಡ್ ಹಾಕಿದ್ದೀನಿ ಗೊತ್ತಾನೆ? ಇಷ್ಟು ದಿನ ನೀನು ಬಡವ್ರ ಕಣ್ಣಲ್ಲಿ ಕಣ್ಣೀರು ಹರಿಸ್ತಾ ಇದ್ದೆ, ಈಗ ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು. ಏನೇಳು? ರಕ್ತ ಕಣ್ಣೀರು ಹರಿಸ್ತೀನಿ ಕಣಲ್ಲ. ದುಡ್ಡು ಬಿಸಾರದ್ ಕೂಡಲೇ ಲೆಕ್ಕ ಚುಕ್ತಾ ಹೋಯ್ತು ಅನ್ಕೊಂಡ್ಯಾ? ನೀವ್ ನನ್ಗೆ ಏನೇನು ಕೊಟ್ಟಿಲ್ಲ, ಅದೆಲ್ಲ ನಿಮ್ಮ ಅಪ್ಪ ಬಂದಿಸ್ಕೊಂಡು ಹೋಗ್ತಾನ. ಅದೆಲ್ಲ ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಪ್ರಕಾರ ವಾಪಸ್ ಕೊಡ್ತೀನಿ. ಅದೆಲ್ಲ ನೀನ್ ತಗೊಂಡೇ ಹೋಗ್ಬೇಕು. ನಮ್ಮ ಅಕ್ಕನ್ನ ಇದೇ ಹತ್ರ ರೋಡ್ ಹೇಳ್ಕೊಳೋದೆ ಅಲ್ಲ ನೀನು? ಬಾರೆ, ಅದ್ರ ನೋವಿರುತ್ತೆ, ನಿಮಗೂ ಗೊತ್ತಾಗುತ್ತೆ. ಬಾರೆ, ನಡಿಯಲ್ಲ. ಮಾನನೇ ಪ್ರಾಣ ಅನ್ಕೊಂಡ್ರು, ನಮ್ಮ ಅಪ್ಪನಿಗೆ ಅವಮಾನ ಮಾಡ್ದೆ ಅಲ್ಲ. ದೇವ್ರಂತ ನನ್ನ ತಾಯಿ ಕಣ್ಣಲ್ಲಿ ನೀರು ಹಾಕಿಸ್ದೆ ಅಲ್ಲ. ನೀನು ಒಬ್ಳು ಹೆಣ್ಣಾಗಿ ನನ್ನ ಅಕ್ಕ ಗರ್ಭಿಣಿ ಹಿಗ್ಸು, ಅವಳಿಗೆ ಚಿತ್ರ ಹಿಂಸೆ ಕೊಟ್ಟೆ ಅಲ್ಲ. ಎಲ್ಲದ್ರ ಅಸಲು ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಈಗ ಕ್ಲಿಯರ್ ಆಯ್ತು ಕಣೆ. ಎಲ್ಲ ಈಗ ಲೆಕ್ಕ ಚುಕ್ತಾ ಆಯ್ತು. ನಿನಗೇನೋ ಬಂದಿತ್ತು ದೊಡ್ಡಾಗ? ಫೋನ್ ಹಾಕಕ್ಕಾಗ್ತಿರ್ಲಿಲ್ವಾ? ಮಮ್ಮಿ, ಅವನ್ನ ಮುಗಿಸ್ಬಿಡ್ತೀನಿ. ಅವನ್ನ ಸುಟ್ಟು ಸಾಯಿಸೋವರೆಗೂ ನನಗ್ ಸಮಾಧಾನ ಇಲ್ಲ. ಇವನೊಬ್ಬನ್ನ ನಮ್ಮ ಮುಂದೆ ತಲೆ ಎತ್ತಕ್ಬಿಟ್ವಿ ಅಂದ್ರೆ ನಾಳೆ ನಾಯಿ ನರಿಗಳೆಲ್ಲ ತಲೆ ಎತ್ಬಿಡ್ತವೆ. ಸುಟ್ಟಾಕು ಅವನ್ನ. ಆಗಿದ್ದಾಗ್ಲಿ ನಾನಿದ್ದೀನಿ. ಅಯ್ಯೋ ಕರ್ಮ, ಅದಕ್ಕೆ ಹೇಳೋದು ಹೆಂಗಸರು ಬುದ್ಧಿ ಮಣಕಾಲಿನ ಕೆಳಕ್ಕೆ ಅಂತ. ನೀವು ಪುಸ್ತಕಂತ ಮರ್ಡರ್ಗಳು ಮಾಡ್ಬಿಟ್ರೆ ಪೊಲೀಸರು ಸುಮ್ಮನೆ ಇರ್ತಾರ? ಯಾವ ಪೊಲೀಸು? ಎಂತೆಂತ ಕೇಸ್ಗಳನ್ನೇ ಹಳ್ಳಾಡ್ಸ್ಬಿಟ್ಟಿದ್ದೀನಿ. ಇವನ್ಯಾವ್ ಲೆಕ್ಕ? ಗನ್ಕಬೇಡಿ. ಬರೀ ಅವ್ರ ಅಕ್ಕನ ಎಳಕ ಬಂದಿದ್ದಕ್ಕೆ ನಮ್ಮ ಅಡ್ಡಕ್ ನುಗ್ಗಿ ನಮ್ ಲೋಪರ್ಗಳೆಲ್ಲ ಎಕ್ಕಿಳಿದ್ಬಿಟ್ಟ. ನಾವು ಕೊಟ್ಟ ದುಡ್ಡನ್ನ ಒಂದೇ ರಾತ್ರಿ ಹೊಂಚ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಹಚ್ಬಿಟ್ಟ. ಅವ್ನ್ ಕಮ್ಮಿ ಆದವನಲ್ಲ, ಚಲಗಾರ ಹುಷಾರು. ಅಲ್ಕಿ ಕೀಲ್ ಚಾಪೆ ಹಾಕೋ ಕೆಲ್ಸನ ಬಡವ್ರಿಗೆ ಹೇಳ್ಕೊಡ್ಬೇಕಾ? ನಿನ್ನೆ ರಾತ್ರಿ ಸೇಟು ತವ ಸಾಲ ತಗೊಂಡವನೆ. ಇರ್ಬೋದಕ್ಕೋ, ಆದ್ರೆ ದುಡ್ಡು ಮಕ್ಕದ ಮೇಲೆ ಹಚ್ಬಿಟ್ನಾ. ನೀವು ಕೆಣಕಿರ ಏಟ್ಗೆ ಮೆಂಟ್ಲಾಗಿ ಪುಸ್ ಅಂತವನೆ ನೋಡಿ. ತಿಕ್ಲತ್ತಿರೋ ಗಂಡ್ಸು ಮದ ಏರಿರೋ ಆನೆ ಇದ್ದಂಗೆ. ಇವಾಗ
ಅವನ ಹತ್ರ ಹೋಗ್ಬಾರ್ದು. ಆ ನನ್ನ ಮಗ ನರಳಬೇಕು, ನೀವು ನರಳಿಸ್ಬೇಕು. ಆದ್ರೆ ಶಕ್ತಿಯಿಂದಲ್ಲ, ಯುಕ್ತಿಯಿಂದ. ನಾಗೇಶ, ಸಿದ್ಧ, ಗೋಪಾಲ, ವೆಂಕಟೇಶ, ಮೂರ್ತಿ ಎಲ್ಲ ಬರಲ್ಲ. ಏನ್ ಶಂಕರು ಇದೆಲ್ಲ? ಬಟ್ಟೆ ಎಲ್ಲ ರಕ್ತ ಆಗಿದೆ. ಈ ಹೆಮ್ಮಾರಿ ನನ್ನ ಕೊಲ್ಲಕ್ ಟ್ರೈ ಮಾಡಿದ್ಲು. ಇವಳು ಮಾಡಿರೋ ಕೆಲಸಕ್ಕೆ ಹಾಫ್ ಮರ್ಡರ್ ಕೇಸಲ್ಲಿ ಫಿಟ್ ಮಾಡಿ ಒಳಗ್ ತಳ್ಬೋದು. ಇವಳನ್ನ ಜೈಲ್ಗೆ ಹಾಕೋದು ಒಂದೇ, ನಾಯಿ ಬಾಲಿಗೆ ದೆಬ್ಬೆ ಕಟ್ಟೋದು ಒಂದೇ. ಇವಳು ಬಾಲನ ಪರ್ಮನೆಂಟ್ ಆಗಿ ಕಟ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ತಾಕೊಂಡ್ ಬಂದಿದ್ದೀನಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಳು ಎಷ್ಟು ಜನ ಹೆಂಗಸರು ತಾಳಿ ಕಿತ್ತಿದ್ದಾಳೆ, ಎಷ್ಟು ಜನರು ಮನೆ ದೀಪ ಆಡಿಸಿದಾಳೆ, ಎಷ್ಟು ಜನ ಮಕ್ಕಳು ಅನಾಥರು ಮಾಡಿದಾಳೆ, ನಿಮ್ಗೆಲ್ಲರಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ. ಇವಳು ನಿಮ್ಗೆಲ್ಲ ಕೊಟ್ಟರೆ ಹಿಂಸೆನ ಬಡ್ಡಿ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ಇದಕ್ಕೆ ನೀವೆಲ್ಲ ಒಪ್ಕೋತೀರ ತಾನೆ? ಮೇಲೆ ರಂಗಮ್ಮ, ನಿನ್ನ ದನದ ಕೊಟ್ಟಿಗೆನೆ ಇವಳಿಗೆ ಇನ್ಮೇಲೆ ಗೆಸ್ಟ್ ಹೌಸ್. ಕೆಲಸ ಮುಗಿದ ತಕ್ಷಣ ಅಲ್ಲಿ ಕಟ್ಟಾಕಿ ಇವಳನ್ನ. ದಿನ ಸೆಂಟಿನ ವಾಸನೆ ತಗೊಂಡು ಮಜಾ ತಗೊಂತಿದ್ ಇವಳಿಗೆ ಹಸುವಿನ ಗಂಜಲ ಸಗಣಿ ವಾಸನೆ ಗೊತ್ತಾಗ್ಲಿ, ಬರ್ತಾನೆ ಅಂತ ಗೊತ್ತಾಗ್ಲಿ ಇವಳಿಗೆ. ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ಲ ಕಾಯ್ಬೇಕು. ಇವಳಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಇನ್ಮೇಲೆ ನೀನ್ ಇಲ್ಲಿ ಪರ್ಮನೆಂಟ್ ಕೆಲಸದವಳು. ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರೆ ನೀನ್ ನನಗೇನ್ ಮಾಡಕ್ ಬಂದ್ಯೋ ಅದನ್ನ ನಿಜವಾಗ್ಲೂ ಹಿಂಗ್ ಮಾಡ್ಬೇಕಾಗತ್ತೆ. ಇಟ್ಕೋ ರಂಗಮ್ಮ, ಎತ್ಕೊಳ್ಳ ಕದಾಕಿ ಇವಳನ್ನ. ಅಯ್ಯೋ ಮಾಮ, ಇವನ್ ಯಾರು ಗೊತ್ತಾ? ಇವನನ್ನ ನಾನು 20 ವರ್ಷದಿಂದ ಹುಡುಕ್ತಾನೆ ಇದ್ದೀನಿ. ಇವನು ನನ್ನ ಮೋಸ ಮಾಡಿ ಎಲ್ಲೋ ತಲೆ ಮರ್ಸ್ಕೊಂಡು ಹೋಗಿದ್ದ. ಇವತ್ತು ಇವನು ಪ್ರಾಣ ತೆಗೆದು ಎಲ್ಲೇ ಸಮಾಧಿ ಮಾಡ್ತೀನಿ. ಎಲ್ಲಿ ನನ್ನ ಆಸ್ತಿ ಪತ್ರ? ಎಲ್ಲಿ ಹೇಳು? ಯಾವ ಆಸ್ತಿ, ಯಾವ ಪತ್ರ? ಕಾಳಮ್ಮ, ಇದುವರೆಗೂ ನೀನ್ ನಂಬ್ಕೊಂಡಿರೋದೇ ಬೇರೆ, ನಿಜವಾಗಿ ನಡೆದಿರೋದೇ ಬೇರೆ. ಅದೇನಾಯ್ತು ಅಂತ ಈಗ ಹೇಳ್ತೀನಿ ಕೇಳು. ಯಾವನ್ರಿ ಅವನು ರಾಮಯ್ಯ? ಏನೇ 1 ವರ್ಷದಿಂದ ಬಡ್ಡಿನೇ ಕಟ್ಟಿಲ್ಲ. ಹಿಂಗಾದ್ರೆ ಹೆಂಗೆ? ತೆಲಿಗೆ ದೇವ್ರು ನಮ್ಗೇನ್ ಕಡಿಮೆ ಮಾಡಿದಾನೆ ಹೇಳು? ಈಗ ನೀನ್ ನೋಡಿದ್ಲಿಷ್ಟು ಕಡ್ಬಡವೊಂದು ಸದ್ಯದ ಪರಿಸ್ಥಿತಿಲಿ ಅವನ್ ಕೈಲಿ ಕಟ್ಟಕ್ ಆಗದೆ ಇರ್ಬೋದು. ಆದ್ರೆ ಮಹಾನ್ ನಿಯತ್ನೋನು ನಮ್ ಋಣದಲ್ಲಿ ಬಿದ್ದಿರೋಂತವನಲ್ಲ, ಖಂಡಿತವಾಗ್ಲೂ ಕಟ್ಟೆ ಕಟ್ತಾನೆ. ಏನಂತ ಶಮಣ? ಹೌದು ಬುದ್ಧಿ. ಬಡ್ಡಿ ದಂಡೆನಾಗೆ ಕರುಣೆ, ನಿಯತ್ತು, ಧರ್ಮ ಅಂತ ಪೋತೆ ಪುಟ್ ಬರ್ತದೆ ಉಂಟಾವು. ನಾವು ಆಗಾಗ ಕೇಳದೆ ಹೋದ್ರೆ ಅವ್ರ ಭಯನೇ ಇರಲ್ಲ. ಇಬ್ರು ಮೀರೆ ವಸೂಲ್ చేస్తారా? ಇಲ್ಲ ಅಂದ್ರೆ ನಾನೇ ಹೋಗ್ಲಾ? ಹೋಗು, ವಸೂಲ್ ಮಾಡು. ಹೋದ್ರೆ ನೀನ್ ಬಡ್ಡಿ ವಸೂಲ್ ಮಾಡೋದಿರ್ಲಿ, ಅವನ್ ದುಸ್ಥಿತಿ ನೋಡಿದ್ರೆ ಕೈಯಲ್ಲಿರೋದ್ನು ನೀನೇ ಕೊಟ್ಬಿಟ್ಟು ಬರ್ತೀಯ. ಅವನ್ ಸಂಸಾರ ಅಷ್ಟು ಕಷ್ಟದಲ್ಲಿದೆ ಕಣೆ. ತರಕ್ ಏನಾಯ್ತು ನನ್ನ ಹತ್ರ? ಖಾಲಿ ಜೇಬು. ಇಷ್ಟು ದಿವಸ ರಕ್ತ ಕೊಟ್ಟು ರೇಷನ್ ತಗೊಂಬಂದೆ. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ. ಮೈಯಾಗ ರಕ್ತ ಎಲ್ಲ ಹೋಗಾಚೆ ಇದ್ಬಿಟ್ಟ.
ಇಲ್ಲದೆ ಮಗು ಒಂದೇ ಸಮಯ ಅಳ್ತಾ ಇದೆ. ಇದೇನು ಒಂದು ದೊಡ್ಡ ಹಾಲಿಲ್ಲ, ಮನೇಲಿ ಏನೂ ಇಲ್ಲ. ಅಕ್ಕಪಕ್ಕದವರು ಎಷ್ಟು ಅಂತ ಸಹಾಯ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೋ ಏನೋ, ಇಷ್ಟು ವರ್ಷ ಆದ್ಮೇಲೆ ಒಂದು ಮಗುನ್ ಕೊಟ್ಟ. ಈಗ ಅದೊಂದು ಸಾಕೋ ಯೋಗ್ಯತನೂ ಇಲ್ದಾಗ ಮಾಡ್ಬಿಟ್ಟ. ಅದ್ರ ಬದಲು ನಮ್ ಪ್ರಾಣ ನಾನು ಕಿತ್ಕೊಬಾರ್ದಾಗಿತ್ತ. ಏನು ಮಾಡ್ತಾ ಇದೀಯ? ಏನು ಮಾಡ್ತಾ ಇದ್ಯಾ ನೀನು? ಬಾಯಿ ಮುಚ್ಚಿದ್ರೆ ಮಗು ಅನ್ನೋದು ಕೇಳಕ್ಕಾಗಲ್ಲ. ನನ್ ಕರಳು ಕಿತ್ತು ಬರುತ್ತೆ. ಅದಕ್ಕೆ ಅವಳು ಜ್ಞಾನ ತಪ್ಪಿಸಿದ್ದೇನೆ. ಜ್ಞಾನ ತಪ್ಪಿಸಿದ್ರೆ ಅದಲ್ಲ, ಆಗ್ಲೇ ಅದಕ್ಕೂ ನೆಮ್ಮದಿ, ನಮಗೂ ನೆಮ್ಮದಿ. ರಾಮಯ್ಯ, ಒಂದ್ ವರ್ಷದಿಂದ ಹಸುಲು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಎಲ್ಲ ನನ್ ದುಡ್ಡು ತೆಗಿಯೋ. ನನ್ನ ಹತ್ರ ಏನೈತವ ದುಡ್ಡು? ಫ್ಯಾಕ್ಟ್ರಿ ಲಾಕ್ ಹೋದಾಗ 1 ವರ್ಷ ಆಯ್ತು. ನಾ ಎಲ್ಲಿ ತಗೊಂಬರ್ಲಿ? ನನ್ನ ಮಗನೇ, ಯಾವನ ಹತ್ರ ಆದ್ರೂ ನಿನ್ ಹೆಂಡಿನ ದುಡ್ಡು ಕೊಡು. ನೀವು ಕೊಟ್ಟಿರೋ 10,000 ರೂಪಾಯಿಗೆ ಹೀಗೆಲ್ಲ ಮಾತಾಡಬಾರ್ದು. ಯಾಕೋ ಮಾತಾಡ್ಬಾರ್ದು? ಏನೋ ಮಾಡ್ತೀಯ ನಾಯಿ? ದುಡ್ಡು ಬೇಕಾದಾಗ ಬಾಲಲ್ಲ ಹಚ್ತೀರಾ, ಕೇಳಕ್ ಬಂದಾಗ ಬಗೊಳ್ತೀರಾ? ಬಿಡಿ ಅವ್ರನ್ನ. ಹೆಂಗಸ ಮಾಡೋ ಕೆಲಸ ಇದು. ಮತ್ತೆ ಮಾತಾಡ್ತೇನೆ. ಗಾಡಿ ನಿಲ್ಸು. ಅಯ್ಯೋ ಅಯ್ಯಯ್ಯೋ, ಶ್ಯಾಮಳ, ಈ ಬಡವ್ರನ್ನ, ಈ ಸ್ವಾಭಿಮಾನಿಗಳನ್ನ ಕೇವಲ 10,000 ರೂಪಾಯಿಗೋಸ್ಕರ ಕೊಂದ್ಬಿಟ್ರಲ್ಲ. ಯಾರ ರಾಕ್ಷಸರು ಕೊಂದ್ಬಿಟ್ರು. ಮಗು ಹೋಗು. ಈ ಮಗು ಅನಾಥವಾಗಕ್ಕೆ ಖಂಡಿತವಾಗ್ಲೂ ನಾನು ಬಿಡಲ್ಲ. ಇದಕ್ಕೊಂದೆಲೆ ಕಾಣಿಸ್ತೀನಿ. ಈ ರಾಕ್ಷಸರೇ ಆ ಬಡಪಾಯಿಗಳನ್ನ ಕೊಲೆ ಮಾಡಿದ್ದು. ಅರೆಸ್ಟ್ ಮಾಡಿ. ನನ್ ತಮ್ದಿರ್ನ ಇಟ್ಕೊಟ್ಬಿಟ್ಟಲ್ಲೋ. ಮೇಮು ರಾಯಲಸೀಮೆ ಮನುಷ್ಯರು. ನಮ್ ಸಹವಾಸ ಎಂತದ್ದು ಅಂತ ನಿನ್ಗಿನ್ನೂ ಗೊತ್ತಿಲ್ವಾ? ತೆಗೆ ಕೈನ. ನಿನ್ ಕಟ್ಕೊಂಡ್ಮೇಲೆ ಕಡೆ ನನ್ಗೆ ಗೊತ್ತಾಗಿದ್ದು. ಯಾವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದ್ನೋ ಏನೋ, ನಿನ್ನಂತ ಧನಪಿಶಾಚಿನ ಆ ದೇವ್ರು ನನಗೆ ಗಂಟೆ ಹಾಕ್ಬಿಟ್ಟ. ನಾನ್ ಸಾಯೋರ್ಗು ಕಣ್ಣೀರಲ್ಲಿ ಕೈ ತೊಳೆಯಕ್ ಮಾಡ್ಬಿಟ್ಟ. ನೀನ್ ಇನ್ನೊಂದು ದೂಸ್ರ ಮಾತಾಡಿದ್ರೆ ಆ ಕೊಲೆಗೆ ನೀನು ಪ್ರಚೋದನೆ ಮಾಡಿದ್ದೆ ಅಂತ ನಿನ್ನೂ ಅರೆಸ್ಟ್ ಮಾಡಿಸ್ಬೇಕಾಗುತ್ತೆ. ಹುಷಾರ್. ಸಾಲ ಕೊಡ್ದವ್ರ ಮೇಲೆ ಎಗರಾಡೋದ್ ಬಿಟ್ಟು ನನ್ ಮೇಲೆ ಎಗರಾಡ್ತಾ ಇದೀಯಾ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವಲ್ಪನಾದ್ರೂ ನಿಯತ್ತಿರ್ಬೇಕು. ಅದಿಲ್ದಲೇ ಇರೋ ಹೊತ್ತಿಗೆ ನಿನ್ ಹೊಟ್ಟೆಯಲ್ಲಿ ಒಂದು ಸಂತಾನ ಇಲ್ಲ. ಮಂಜರು ಭೂಮಿ ನೀನು. ತಪ್ಪು ನಿನ್ನಲ್ಲೇ ಇಟ್ಕೊಂಡು ನನ್ ಮೇಲೆ ಎಗರಾಡ್ತೀಯ. ಮೊದ್ಲು ನೀನ್ ಗಂಡಸ ಅಂತ ಡಾಕ್ಟರ್ ಚೆಕ್ ಮಾಡಿಸ್ಕೋ. ಹೋಗಲೇ. ನನ್ನ ಗಂಡಸ್ತನದ ಮೇಲೆ ಅನುಮಾನ ಪಡ್ತಾ ಇದ್ದೇನೆ. ನೀನ್ ಚೆನ್ನಾಗಿ ಬದುಕಲ್ಲ ಕಣೆ. ಹಾಳಾಗೋಗ್ತೀಯ. ನೀನ್ ಸರ್ವನಾಶ ಆಗೋಗ್ತೀಯ. ನೀನ್ ಯಾರ ಮಗು ಇದು? ನಿನ್ಗೆ ಮಕ್ಕಳಾಗೋ ಭಾಗ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಹೇಗಾದ್ರೂ ಮಾಡಿ ನನ್ನ ವಂಶ ಉದ್ಧಾರ ಆಗ್ಲೇಬೇಕು ಅನ್ನೋ ಆಸೆಯಿಂದ ನಾನು ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದೆ. ಅವಳು ಹುಟ್ಟಿದ ಮಗು. ಏನ್ ಹೇಳ್ತಾ ಇದ್ದೀರಾ? ಮಗು ಹೆತ್ತಿದ ತಕ್ಷಣನೇ ಅವಳು ತೀರ್ಕೊಂಡ್ಬಿಟ್ಲು.
ಯಾವಳೋ ಹೆತ್ತಿದ ಮಗುನ ನಾನೇ ಸಾಕ್ಬೇಕು. ಇದನ್ ತಗೊಂಡ್ ಹೋಗಿ ತಿಪ್ಪೆ ಬಿಸಾಕ್ತೀನಿ. ನೀನ್ ಹಾಗ್ ಮಾಡ್ತೀಯ ಅಂತ ನಂಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ ಸಮಸ್ತ ಆಸ್ತಿನೂ ಆ ಮಗು ಹೆಸರಿಗೆ ವಿಲ್ ಮಾಡಿಟ್ಟಿದ್ದೀನಿ. ಈಗಾಗ್ಲೇ ಶಾಮಣ್ಣ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ತಗೊಂಡು ಊರ್ ಬಿಟ್ಟಿದ್ದಾನೆ. ನೀನ್ ಈ ಮಗುನ ಚೆನ್ನಾಗಿ ಸಾಕಿ ಸಲಿಹಿ ಒಂದ್ ನೆಲೆ ಕಾಣಿಸಿದ್ಮೇಲೆ ಆ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಅದಕ್ ಮುಂಚೆ ಮಗು ಕಿಂಚಿತ್ ತೊಂದ್ರೆ ಆದ್ರೂ ಆಸ್ತಿ ಪೂರ ಅನಾಥಾಶ್ರಮಕ್ಕೆ ಹೊರಟೋಗುತ್ತೆ. ಈ ನನ್ ಸೌತಿ ಮಗುನ ನಾನ್ ಹೆಂಗ್ ಸಾಕಿ ಬೆಳೆಸ್ಬೇಕು ಅಂತ ನಾನು ಗೊತ್ತು ಕಣೋ ತಡಿಯ. ನಾನ್ ಹಂಗೆ ಸಾಕ್ತೀನಿ. ಮೊದ್ಲು ಆಸ್ತಿ ಪತ್ರ ಕೊಡು. ಆಸ್ತಿ ಪತ್ರ ಅದಂತೂ ದೊಡ್ಡ ಸುಳ್ಳು. ಮಗು ರಾಮಯ್ಯಂದು ಹೊತ್ತು ಗೊತ್ತಾದ್ರೆ ಆ ಮಗುನು ಕೊಲ್ಲೋ ರಾಕ್ಷಸಿ ನೀನು ಅಂತ ಯಜಮಾನ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಯಜಮಾನ್ರು ಸೇರಿ ಈ ಉಪಾಯ ಮಾಡಿದ್ದು. ಆಸ್ತಿ ಮಗು ಹೆಸರಿನಲ್ಲಿ ಇದೆ ಅಂತ ಯಜಮಾನ್ರು ಸುಳ್ಳು ಹೇಳಿದ್ರು. ಆಸ್ತಿ ಇವಳ ಹೆಸರಿನಲ್ಲೂ ಇಲ್ಲ, ಯಾರ ಹೆಸರಿಗೂ ಬರ್ದಿಲ್ಲ. ಆಸ್ತಿ ಯಾರ ಹೆಸರಿಗೂ ಬರ್ದಿಲ್ಲ ಅಂದ್ರೆ ಪೂರ್ತಿ ನಂದೇ. ಮಾಮ, ಇನ್ನು ಆಸ್ತಿ ಮೇಲೆ ಯಾರಿಗೂ ಹಕ್ಕಿಲ್ಲ. ಹೌದಾ? ಇಷ್ಟು ದಿವಸ ಆಸ್ತಿಗೋಸ್ಕರ ಒದ್ದಾಡ್ತಾ ಇದ್ದೆ. ಈಗ ಅದೃಷ್ಟ ನನ್ನೇ ಹುಡುಕೊಂಡು ಬಂದಿದೆ. ನಡೀರಿ. ಮಾಯಮ್ನು ಯಾವಳೋ ಮಾಯಮ್ಮ? ಈ ಬಿಂಗಾರಿ ಆ ರಾಮಾಯಣ ಮಗಳು ಅಂತ ಗೊತ್ತಾಗಿದ್ದಿದ್ರೆ ಆವತ್ತೇ ಕುತ್ತಿಗೆ ಸಾಯಿಸ್ಬಿಡ್ತಿದ್ದೆ. ಅದೃಷ್ಟ ಚೆನ್ನಾಗಿದೆ, ಬದುಕೊಂಡವಳೆ. ಇನ್ಮೇಲೆ ನೀನ್ಯಾರೋ ನಾನ್ಯಾರೋ. ಇವತ್ತಿಗೆ ನನ್ನ ನಿನ್ನ ಋಣ ಹರಿದೋಯ್ತು. ಇನ್ಯಾವತ್ತೂ ನನ್ನ ಹತ್ರ ಬರಬೇಡ. ನಿನ್ ದರಿದ್ರ ಮುಖ ನನಗ್ ತೋರಿಸ್ಲೇಬೇಡ. ಸಾಕಿದೀನಿ ಅಂತ ಸಲಿಗೆ ಗಿಲ್ಗೆ ತಗೊಂಡು ಅಮ್ಮ ಗಿಮ್ಮ ಅಂತ ಬಂದ್ರೆ ನಿನ್ ಮುಖದ ಮೇಲೆ ಆಸಿಡ್ ಹಾಕ್ಬಿಡ್ತೀನಿ. ಹುಷಾರ್. ಬಂದ್ರು ಬರೋ. ನೋಡಿದ್ಯಾ ನಿನ್ ಜೀವನ? ದೋಸೆ ಮೊಗ್ಚಗದಂಗ ಆಗೋಯ್ತು. ಬಡೂರೆಲ್ಲ ಪಾಪ ಮಾಡಿ ಹುಟ್ಟರೋರು ಅಂತಿದ್ಯಲ್ಲ, ಈಗ ನಿನ್ ಜೀವನ ಏನಂತ ಗೊತ್ತಾಯ್ತಾ? ನೀನೆಲ್ಲಿ ಹುಟ್ಟಿದೆ ಅಂತ ಗೊತ್ತಾಯ್ತಾ? ನೀನೆಂತ ಪಾಪಿ ಅಂತ ಗೊತ್ತಾಯ್ತಾ? ಈ ಕಾಲೋನಿ ಬಿಟ್ಟು ಓಡೋಬೇಕು ಅಂತಿದ್ಯಲ್ಲ, ಈಗ ನಿನ್ ಯಾರು ತಡೆಯಲ್ಲ. ಹೋಗು, ಅದೆಲ್ಲೋಗ್ತೀಯ ಹೋಗು. ಜೀವನ ಏನು ಅಂತ ನಿಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೋಗು. ಏಯ್, ಎಲ್ಲ ಹೋಗಿ ನಿಮ್ ಮನೆಗಳಿಗೆ ಹೋಗಿ. ಇನ್ 15 ದಿನದಲ್ಲಿ ಎಲ್ಲಾ ಪೇಪರ್ಸ್ ನಿಮ್ ಹೆಸರಲ್ಲಿ ರೆಡಿ ಇರುತ್ತೆ ಮೇಡಮ್. ಅಕಸ್ಮಾತ್ ಮಾಯ ಬಂದು ಪಾಲುಗಿಲು ಅಂತ ಕೇಳಿದ್ರೆ ಕೊಟ್ಟು ಕೈ ತೊಳ್ಕೋಬೇಕು. ಹೋಗಿ ಹೋಗಿ ಕಂತ್ರಿ ಮುದ್ಕೊಂಡ್ ಮಾತ್ ಕೇಳ್ಕೊಂಡು ಆಸ್ತಿ ಎಲ್ಲ ನಿಮ್ದು ಅನ್ಕೊಂಡಿದ್ದೀರಲ್ಲ, ಸರಿ ಯಾಕಾಗಿ ಆಡ್ಸವನೆ? ಏನ್ ಹೇಳ್ತಾ ಇದೀಯ ಮಾಮ? ಅಯ್ಯೋ ಓದ್ಕಳಿ. ಏ ಲಾಯ್ರಿ, ಓ ಮೈ ಗಾಡ್, ಕಾಳಮ್ನವ್ರೆ, ಆಸ್ತಿಲಿ ಒಂದ್ ಚಿಕ್ಕಾಸು ನಿಮ್ಗೆ ಸಿಗಲ್ಲ. ಒಂದೊಂದು ಪೈಸಾನು ಮಾಯಾ ಹೆಸರಲ್ಲಿದೆ. ಮೇಲಾಗಿ ವಿಲ್ನಲ್ಲಿ ಒಂದ್ ಕಡೆನೂ ನಿಮ್ ಹೆಸರು ಪ್ರಸ್ತಾಪ ಮಾಡಿಲ್ಲ. ಅದು ಒಂದು ಇದು ಜೆರಾಕ್ಸ್ ಕಾಪಿ. ಒರಿಜಿನಲ್ ಅದು ಶಂಕರ್ ಹತ್ರ ಭದ್ರವಾಗಿದೆ. ಅಕ್ಕೋ, ಆಟೋ ಶಂಕರನು ಇವನು ಆಸ್ತಿನ ಮಾಯಾಗ ಒಪ್ಸಿ ನಿಮ್ಮನ್ನ ಪುಟ್ಬಾಟ್ ಮಾಡ್ಬೇಕು ಅಂತ ಮಾತಾಡ್ಕತ್ತಿದ್ರು. ಎಲ್ಲ ನಿನ್ನಿಂದನೇ ಆಗಿತ್ತು. ಜೀವನ ಪೂರ್ತಿ ಬರೀ ಪಿಟ್ಟಿಗಿಡದೆ ಆಗೋತ್ತಲ್ಲೋ. ಹೆಂಗೋ ಮಗಳ ತರ ಸಾಕಿ ಆ ಭಿಕಾರಿನ ಪಳಗಿಸಿದ್ದೆ. ನೀನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಯಾಕೋ ಏನ್ ಮಾಡ್ದೆ? ನಾನು ಹಾಗೆ ಮಾಡಿದ್ದಕ್ಕೆ ಆ ಮಗುಗೆ ತಾನು ಮನುಷ್ಯ ಜಾತಿಯಲ್ಲಿ ಹುಟ್ಟಿದವಳು ಅಂತ ಗೊತ್ತಾಗಿದ್ದು, ತನ್ನನ್ನು ಸಾಕಿದ್ದು ಒಂದು ವಿಷಸರ್ಪ ಅಂತ ಅವಳಿಗೆ ಅರ್ಥವಾಗಿದ್ದು. ಯಜಮಾನ್ರ ಆಸೆ ಪ್ರಕಾರ ಆ ಆಸ್ತಿ ಪತ್ರನ ಅವಳಿಗೆ ಕೊಡೋಣ ಅಂತ ಈ ಊರಿಗೆ ಬಂದೆ. ಆಗ ಈ ಮಾಯಾಳನ್ನ ಹೆಮ್ಮಾರಿ ತರ ಬೆಳೆಸಿದ್ದನ್ನ ನಾನು ನೋಡಿದೆ. ಈ ಸಮಯದಲ್ಲಿ ಆಸ್ತಿ ಮಾಯಾಳ ಕೈ ಒಪ್ಪಿಸಿದ್ರೆ ಆ ಆಸ್ತಿ ದುರ್ಬಳಕೆ ಆಗುತ್ತೆ ಅಂತ ತಿಳಿದು
ಏನ್ ಮಾಡ್ಬೇಕಂತ ದಿಕ್ಕು ತೋಚದೆ ಇದ್ದಾಗ ಆ ಸಮಯದಲ್ಲಿ ಶಂಕರ ನನಗೆ ದೇವರು ಸಿಕ್ಕದಾಗ ಸಿಕ್ಕ. ನಾನು ಮಾಯಾಳ ಎಲ್ಲ ವಿಷಯನ ಅವನಿಗೆ ತಿಳಿಸಿದೆ. ಮಾಯಾಳ ಕಥೆ ಕೇಳಿದ ಶಂಕರ ಒಂದು ನಿರ್ಧಾರಕ್ಕೆ ಬಂದ. ನಮಗೆಲ್ಲ ಬುದ್ಧಿ ಕಲಿಸ್ಬೇಕಂತಾನೆ ನನ್ನ ಬಾಯಿಂದ ಮಾಯಾಳ ಹೆಸರಿನಲ್ಲಿ ಆಸ್ತಿನೇ ಇಲ್ಲ ಅಂತ ಸುಳ್ಳು ಹೇಳಿಸಿದ. ಅದರಿಂದಲೇ ನಿನ್ನ ನಿಜರೂಪ ಅವಳಿಗೆ ಗೊತ್ತಾಗಿದ್ದು. ಗೊತ್ತಾದ್ರೆ ಏನಾಗುತ್ತೋ? ಎಷ್ಟೇ ಆದ್ರೂ ಮಾಯಾ ನಾನ್ ಸಾಕಿದ್ದು ಹುಡುಗಿ. ನಾನ್ ಕೀ ಕೊಟ್ರೆ ಅವಳು ಕುಣಿತಾಳೆ. ನೋಡ್ತಾ ಇರು, ನೀನ್ ಕಣ್ಣೆದುರಿಗೆ ಅವಳು ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ಹಂಗ್ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳ ತಂದೆ ತಾಯಿಗಳು ನೀನೇ ಕೊಲಿಸಿದ್ದು ಅಂತ ಗೊತ್ತಾದ ಮೇಲೆ ನಿನ್ನ ನೇರ ತೊಳೆಯೋಕ್ಕೂ ಅವಳು ಹೇಸಿಗೆ ಪಡ್ತಾ ಇದ್ದಾಳೆ. ಹೇಳಿ ಕಾಳ, ನಿನಗೆ ಎಷ್ಟು ಬೇಕು ದುಡ್ಡು ಕೊಡ್ತೀನಿ. ನನ್ನ ಗಂಡನ ಆಸ್ತಿ ನನಗ್ ಸಿಗ್ಬೇಕು. ಅದಕ್ಕೇನ್ ಮಾಡ್ಬೇಕು? ಆ ಮಾಯಿನ ಮುಗಿಸ್ಬಿಡಿ. ನಿಮ್ ಗಂಡಿನ ಆಸ್ತಿ ಆಟೋಮೆಟಿಕ್ ಆಗಿ ನಿಮ್ಗೆ ವರ್ಗಾವಣೆ ಆಗುತ್ತೆ. ಮೊದ್ಲು ಅವಳನ್ನು ಮುಗಿಸಿ. ಅದಷ್ಟು ಸುಲಭ ಅಲ್ಲಕ್ಕೂ. ಅವಳಿಂದ ಶಂಕರ ಅವನೇ, ಶಂಕರಿಂದ ಲಕ್ಷಾಂತರ ಆಟೋಗಳವೆ. ಬೆಂಗಳೂರು వెళ్ళాలి. ನೀನ್ ಹಠ ಮಾಡಿದ್ರೆ ನನ್ನ ಅಜ್ಜಿ ಸಹಿತ ನೋಡೋದಿಲ್ಲ. ಅಮ್ಮ, ನಾನ್ ಹಠ ಮಾಡ್ತಾ ಇಲ್ಲಮ್ಮ. ನನ್ ಕಷ್ಟನ್ ಸ್ವಲ್ಪ ಅರ್ಥ ಮಾಡ್ಕೊ. ನನ್ಗೆ ಯಾಕೋ ಶಂಕರನ್ ಬಿಟ್ ಬರಕ್ ಮನ್ಸಾಗ್ತಾ ಇಲ್ಲ. ಒಂದೇ ಒಂದ್ಸಲ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಆನ ಕೊಡುಕು ಎಕ್ಕಡನ್ನ ಎತ್ಕೊಂಡ್ರ. శంకరమాయ ఎక్కడ గొప్ప చెప్పరా నా పడక పదరా పదరా, శంకరన్ డబ్బులు. ನನಗೆ ಗೊತ್ತಿಲ್ಲ. ಶಂಕರ ಎಷ್ಟು ಬಂದೆ ಬರ್ಲೇ ಇಲ್ವಲ್ಲಕ್ಕ? ಒಂದ್ ಕೆಲಸ ಮಾಡೋಣ, ನಾವೇ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಗೌರಿ, ಗೌರಿ, ಏನಮ್ಮಾಯ್ತು? ಏನಾಯ್ತು? ಅಯ್ಯೋ, ನಡಿ ಹಾಸ್ಪಿಟಲ್ ಹೋಗೋಣ. ಬೇಡ ಶಂಕರು, ನಾನಿನ್ ಬದುಕಲ್ಲ. ಗೌರಿ, ಬದುಕಲ್ಲ. ನಿನಗೇನು ಆಗಲ್ಲ, ಧೈರ್ಯವಾಗಿರು. ನಿನ್ ಜೊತೆ ಬದುಕೋ ಭಾಗ್ಯ ಅಂತೂ ನಂಗೆ ಸಿಗ್ಲಿಲ್ಲ. ಕಡೆ ಪಕ್ಷ ನಿನ್ ಮಡ್ಲಲ್ಲಿ ಪ್ರಾಣ ಬಿಡಕ್ಕಾದ್ರೂ ಅವಕಾಶ ಮಾಡ್ಕೊಡು. ಇನ್ಯಾವತ್ತೂ ನಾನು ನಿನ್ ತೊಂದರೆ ಕೊಡಲ್ಲ. ಗೌರಿ, ಶಂಕರು, ನಿನ್ನನ್ನು ಮಾಯನ್ನು ಸಾಯಿಸೋಕೆ ಅಂತ ತುಂಬಾ ಜನ ರೌಡಿಗಳು ಹುಡುಕ್ತಾ ಇದ್ದಾರೆ. ಮೊದ್ಲು ಮಾಯನ್ ಕರ್ಕೊಂಡು ಇಲ್ಲಿಂದ ದೂರ ಹೊರಟೋಗು. ಆ ಮಾಯನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋ. ಉಳಿಸ್ಕೋ ಶಂಕರು, ಹೋಗ್ ಶಂಕರು. ಗೌರಿ, 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 ಅಕ್ಕ. ಇಷ್ಟೊತ್ತವರೆಗೂ ನೀನೊಬ್ಳು ಹೆಂಗ್ಸು ಅಂತ ಸುಮ್ಮನೆ ಇದ್ದೆ. ನೀನ್ ಹೆಂಗ್ಸಲ್ಲ,
ತಗೊಳ್ಳೆಲೆ ಮಾಂಜ. ಪೊಲೀಸ್ ಒಪ್ಪಿಸು. ಭಯ ಪತ್ರ. ದಯವಿಟ್ಟು ನನ್ನ ಕ್ಷಮಿಸು. ಒಂದು ಒಳ್ಳೆ ಮಂತನದಲ್ಲಿ ಬೆಳೆದ ಹುಡುಗಿ ಕೆಟ್ಟ ಪರಿಸ್ಥಿತಿಲಿ ಬೆಳೆದು ನೀನ್ ಕೆಟ್ಟೋಗಿದ್ಯಾ, ನೀನ್ ಒಳ್ಳೆಯವ್ಳು ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡಿದೆ. ಈಗ ನೀನ್ ಬಡತನ ಸಿರಿತನ ಎರಡೂ ನೋಡಿದ್ಯಾ. ಜೀವನ ಏನು ಅಂತ ಚೆನ್ನಾಗಿ ಅರ್ಥ ಆಗಿದೆ. ಇನ್ ಮುಂದೆ ಹ್ಯಾಕ್ ಬದುಕ್ಬೇಕೋ ನೀನೇ ನಿರ್ಧಾರ ಮಾಡ್ಕೋ. ಶಂಕರ, ನೀವು ನನಗೆ ಕೊಡ್ಬೇಕಾಗಿರೋದು ಏನ್ ಗೊತ್ತಾ? ಪ್ರೀತಿ, ವಿಶ್ವಾಸ. ನಾನು ಎದುರಿಗೆ ಸಿಕ್ಕಾಗ ಅಕ್ಕರೆಯಿಂದ ಮಾತಾಡಿಸಿ ಮಮತೆ ತೋರಿಸಿದ್ರೆ ಅದನ್ನೇ ಬಡ್ಡಿ ಅನ್ಕೋತೀನಿ. ನಿಮ್ ಮನೆ ಮಗಳ ತರ ನನ್ನನ್ನ ನೋಡ್ಕೊಂಡ್ರೆ ಅದನ್ನೇ ಚಕ್ರ ಬಡ್ಡಿ ಅನ್ಕೋತೀನಿ. ನನ್ನ ಪಾಪಗಳನ್ನೆಲ್ಲ ನೀವು ಪೂರ್ತಿಯಾಗಿ ಕ್ಷಮಿಸಿದ್ದೀನ ನನ್ನ ಅಸಲು ಚುಕ್ತಾಗುತ್ತೆ. ಅಲ್ಲಮ್ಮ, ಇದು ಬರೋ ದುಡ್ಡನ್ನೆಲ್ಲ ನೀವು ನಮಗೆ ಕೊಟ್ಬಿಟ್ರೆ ನಿಮ್ ಗತಿ? ನನ್ನ ಆಸ್ತಿ ಅಲ್ಲಿದೆ. ಇನ್ನು ಮುಂದೆ ನಾನು ಹೇಗ್ ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಇನ್ಮೇಲೆ ನೀನ್ ಎಲ್ಲಿರ್ತೀಯೋ ಅದೇ ನಾನಿರ್ಬೇಕಾದ ಜಾಗ. ಈ ಮನೆನೇ ನನ್ನ ದೇವಸ್ಥಾನ, ಇವರೇ ನನ್ನ ದೇವರು. ದಯವಿಟ್ಟು ನನ್ನ ಕ್ಷಮಿಸಿ. ಶಂಕರ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇರೆ ಯಾವುದೂ ಇಲ್ಲ ಕಣೋ. ಈ ಹುಡುಗಿ ನಿಜವಾಗ್ಲೂ ಬದಲಾಗಿದ್ದಾಳೆ. ನಿನ್ನೆ ನಂಬ್ಕೊಂಡು ಬಂದಿರೋ ಇವಳನ್ನ ದೂರ ಮಾಡಬೇಡ ಕಣೋ. ಹೌದು ಕಣ, ಅವಳ ಹತ್ರ ಇರೋದನ್ನೆಲ್ಲ ಹಂಚ್ಬಿಟ್ಟು ಎಲ್ಲಾನು ಕಳ್ಕೊಂಡು ಅನಾಥಿಯಾಗಿ ನಿಂತಿದ್ದಾಳೆ. ಅವಳು ನಿನ್ನನ್ನೇ ನಂಬಿರೋದು, ಅವಳಿಗೆ ನೀನೇ ಎಲ್ಲ. ಸಾರಿ. ಪೋರಿ